ಪ್రైಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 115ನೇ ಅಧ್ಯಾಯ 9ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇಸ್ರಾಯೇಲರೇ, ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಗುರಾಣಿಯು ಆತನೇ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನಾವು ಇವತ್ತು ಯಾರಲ್ಲಿ ಭರವಸೆ ಇಡಬೇಕು? ಕರ್ತನಲ್ಲಿಯೇ ನಾವು ಇವತ್ತೇನ್ ಮಾಡಬೇಕು? ಭರವಸೆ ನೀಡತಕ್ಕದ್ದು. ನಾವು ಇವತ್ತು ಅನೇಕ ವಾರ್ತೆ ನಾವು ಏನ್ ಮಾಡುವವರಾಗಿದ್ದೇವೆ? ಮನುಷ್ಯರ ಮೇಲೆ ನಾವು ಇವತ್ತು ಭರವಸೆ ನೀಡುವವರಾಗಿದ್ದೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಕರ್ತನ ಮೇಲೆ ನಾವೇನ್ ಮಾಡಬೇಕು? ಭರವಸೆ ನೀಡಬೇಕು. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಕರ್ತನ ಮೇಲೆ ಭರವಸೆ ನೀಡಬೇಕು. ಆತನು ನನಗೆ ಗುರಾಣಿಯಾಗಿದ್ದಾನೆ, ಆತನು ನನಗೆ ಬಂಡೆಯಾಗಿದ್ದಾನೆ, ಆತನು ನನಗೆ ಕೋಟೆಯಾಗಿದ್ದಾನೆ ಎಂದು ನಾನು ಆತನ ಮೇಲೆ ಏನ್ ಮಾಡಬೇಕು? ಭರವಸೆ ನೀಡಬೇಕು. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ನಮಗೆ ವಿರೋಧವಾಗಿ ಎಷ್ಟೋ ವಿಧವಾದಂತಹ ತಡೆಗಳು, ನಮಗೆ ವಿರೋಧವಾಗಿ ಎಷ್ಟೋ ವಿಧವಾದಂತಹ ಕಾರ್ಯಗಳು ನಮಗೆ ವಿರೋಧವಾಗಿ ಅದೇನ್ ಮಾಡಿಕೊಂಡಿರುವಂತದ್ದಾಗಿದೆ, ಹೋರಾಡಿಕೊಂಡಿರುವಂತದ್ದಾಗಿದೆ, ನಮಗೆ ವಿರೋಧವಾಗಿ ಸಂಧಿಸುವಂತದ್ದಾಗಿದೆ. ಆದರೆ ದೇವರು ನಮಗೆ ಆತನು ಬಂಡೆಯಾಗಿದ್ದು, ಆತನು ನಮಗೆ ಕೋಟೆಯಾಗಿದ್ದು, ಆತನು ನಮಗೆ ಸಹಾಯಕನಾಗಿದ್ದು, ಆತನು ನಮ್ಮನ್ನ ರಕ್ಷಣೆ ಮಾಡುವವನಾಗಿದ್ದಾನೆ. ನಾವಿವತ್ತು ಕಷ್ಟ ಕಾಲದಲ್ಲಿ ನಡೆದು ಹೋಗುವಾಗ ಆತನ ಮೇಲೆ ಭರವಸೆ ಇಡಬೇಕು. ನಾವಿವತ್ತು ಕಣ್ಣೀರಿನ ಮಾರ್ಗದಲ್ಲಿ ನಡೆದು ಹೋಗುವಾಗ ಆತನ ಮೇಲೆ ಭರವಸೆ ಇಡಬೇಕು. ನಾವಿವತ್ತು ವ್ಯಾಧಿಯ ಮಾರ್ಗದಲ್ಲಿ ನಡೆದು ಹೋಗುವಾಗ ಆತನ ಮೇಲೆ ಭರವಸೆ ಇಡಬೇಕು. ನಾವಿವತ್ತು ಸಾಲದ ಮಾರ್ಗದಲ್ಲಿಯೂ ಕಣ್ಣೀರಿನ ಮಾರ್ಗದಲ್ಲಿಯೂ ಉಪದ್ರವದ ಮಾರ್ಗದಲ್ಲಿ ನಡೆದು ಹೋಗುವಾಗ ಆತನ ಮೇಲೆ ಭರವಸೆ ನೀಡುವಾಗ ಆತನು ನಮಗೆ ಸಹಾಯ ಮಾಡೋದಕ್ಕೆ ಆತನೇನಾಗಿದ್ದಾನೆ? ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರಿಗೆ ನೀನು ಗುರಾಣಿಯಾಗಿ ಇದ್ದು ಸಹಾಯಕನಾಗಿದ್ದು ನಡೆಸುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರು ಯಾವಾಗಲೂ ನಿನ್ನಲ್ಲೇ ಭರವಸೆ ಇಡುವಂತೆ ಸಹಾಯ ಮಾಡ್ರಿ, ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.